ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹಿಂಗಿದ್ದೀರಾ? ಅಯ್ಯೋ ನನ್ನ ಮಗ ಇಟ್ಕೊಂಡಿದ್ದೀನಿ. ಗುಂಡ ಯುವರಾಜ್ ನನ್ನ ಬಂಗೂರು. ಇವತ್ತು ನಮ್ಮ ಎಂತಿ ಅಡಿಗೆ ಮಾಡ್ತಾವಳೆ. ಈರುಳ್ಳಿ ಕಟ್ ಮಾಡ್ತಾವಳೆ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಬಾಂಡ್ಲಿ, ಆಮೇಲೆ ಕುಕ್ಕರಲ್ಲಿ ಚಿಕನ್. ಈ ಕಡೆ ನಮ್ಮ ಮೆಂತಿ ಪೇಸು, ಈ ಕಡೆ ನಮ್ಮ ಗುಂಡ, ಈ ಕಡೆ ನಮ್ಮ ಗುಂಡ ಹೆಂಗ್ ನೋಡ್ತಾ ನೋಡಿ ಗುಂಡು. ಏನು ರೆಸಿಪಿ ಮಾಡ್ತಾ ಇದೀಯಾ? ಏನು ಗೊತ್ತಿಲ್ಲ. ಸರಿ, ಇದು ಯಾವ ಸ್ಟೈಲ್? ಗೋವಾ ಸ್ಟೈಲ್ ಮಾಡ್ತೀಯಾ? ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ಬೇಕು, ತಿನ್ಬೇಕಷ್ಟೇ. ನನಗೆ ಯಾವ ಸ್ಟೈಲ್ ಗೊತ್ತಿಲ್ಲ, ನನಗೆ ಅಡುಗೆ ಮಾಡೋದು ಬರಲಿಲ್ಲ. ಇನ್ನೇನ ತಿನ್ನಕ್ಕೆ ಗೊತ್ತಾ? ಇವತ್ತು ಮಾಡ್ತಾರೆ, ಯಾರು ತಿಂತಾರ? ತಿನ್ನಕ್ಕೆ ಯಾರು ಅಂತಿದ್ರು ನನಗೆ ಅಡುಗೆ ಮಾಡೋದು ಬರಲಿಲ್ಲ, ಅದಕ್ಕೆ ನಂಗೆ ಬರಲಿಲ್ಲ. ಏನು ತಿಳ್ಕೊಂಡು ಎಲ್ಲರ ಮುಂದೆ ಅಡುಗೆ ಮಾಡಕ್ಕೆ ಗೊತ್ತಿಲ್ಲ ನಿಂಗೆ? ನಂಗೆ ಗೊತ್ತಿಲ್ಲ ಅಷ್ಟೇ. ನಿಮ್ಮಮ್ಮ ನೋಡ್ರೆ ಮುಗಿದ ಕತೆ. ಇವಾಗ ಮಾಡ್ತಾರೆ, ಯಾರು ಚಿಂತಾ ಇದ್ದಾರ? ಅದೇ ಏನು ಮಾಡ್ತೀವಿ? ಬರಲಿಲ್ಲ ಅಂದ್ರೆ ಇಲ್ಲ ಅಂದ್ಬಿಡ್ತೀಯಲ್ಲ ನೀನು. ಮಾಡ್ತಾ ಇದೆಯಲ್ಲ, ಕುಟ್ತಾ ಇದೆಯಾ, ಶುಂಠಿನ ಕೊಡ್ತಾವಳೆ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಇಷ್ಟ ಎಷ್ಟು ಬೇಕೋ ಅಷ್ಟು ಹಾಕೋ. ಅದು ಒಂದಿದೆ ಇಲ್ಲ ಡಬ್ಬಿಲ್ಲ ಹಾಕಕ್ಕ, ಕಾಶ್ಮೀರಿ ಪೌಡರ್ ಎಲ್ಲ ಚಲ್ತದೆ. ಕಾಶ್ಮೀರಿ ಪೌಡರ್ ಒಂದು ಹಾಕೋಕ್ಕಿಲ್ಲ, ಖಾರ ಜಾಸ್ತಿ ಆದ್ರೆ ಸ್ವಲ್ಪ ಇದು ಏನೋ ಗೇರ್ವಿ ಸ್ವಲ್ಪ ಜಾಸ್ತಿ ಮಾಡಿ. ಅದು ನಂಗೆ ಮಾಡಕ್ ಬರಿಲ್ಲ ಅಂದ್ರು. ನೀವು ಅಂತಿರಲ್ಲ ನಂಗೆ ಅಡುಗೆ ಮಾಡಕ್ ಬರಿಲ್ಲ ಅಂತ. ಏನು ಅಡುಗೆ ಮಾಡಕ್ಕೆ ನಂಗೆ ಬರಿಲ್ಲ ಅಡುಗೆ ಮಾಡಕ್ಕೆ. ಸರಿ ಆಯ್ತು ಬಿಡು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋವಾಗ ವಿಡಿಯೋ ಮಾಡೋಣ ಗಾಯ್ಸ್. ಇವಳು ಫೋನ್ ಹಚ್ಚ ಹೋಗಿ ಕೊಟ್ಟೆ ಮನೆಗೆ. ಈರುಳ್ಳಿ ಫ್ರೈ ಪೇನ್ ಬೇಕು ತಾನೆ ಅವ್ರಿಗೆ. ಸ್ವಲ್ಪ ಸರ್ ನಾ ಮಾಡಿ ಸಾರಿ ಅಯ್ಯೋ ಸಾರಿ. ಕೊತ್ತಂಬರಿ ಕಟ್ಟಿ ಹಾಕಿ ಪಾಪ. ಅಷ್ಟು ಕಡ್ಡಿ ಯಾರು ಹಾಕ್ತಾರ? ಕಟ್ಟಿ ಒಳ್ಳೇದು ಕೊತ್ತಂಬರಿ. ಇಷ್ಟು ಕಡ್ಡಿ ಹಾಕ್ತಾರ? ಕಟ್ ಮಾಡಿ ಹಾಕಿದ್ರೆ ಚಲೋ. ಎಲ್ಲ ಕಡ್ಡಿ ನೋಡಿ ಇಷ್ಟು ಗಟ್ಟಿ ಐತಿ ಕಡ್ಡಿ. ಕಟ್ ಮಾಡ್ಬೇಕು. ನನಗೆ ಅದಕ್ಕೆ ನಂಗೆ ಅಡಿಕೆ ಮಾಡೋಕೆ ಬೇಜಾರಾಗುತ್ತೆ. ಎಣ್ಣೆ ಅದು ಈ ಎಣ್ಣೆ ಇದಕ್ಕೆ ಬೇಡ, ಒಂದೇ ಸಲ ಹಾಕ್ತೀನಿ ನಾನು. ಎಣ್ಣೆ ಅದೇ ನಿಮ್ಮ ಅಮ್ಮ ಮಾಡೋದ್ರಿಂದ ಅರ್ಧ ಲೀಟರ್ ಹೋಗಲ್ಲ. ಕರೆಕ್ಟಾಗಿ ಮಾತಾಡ್ತಾ ನಾವು ಮಾಡಿದ್ರೆ ನಿಮ್ಗೆ ಎಣ್ಣೆ ಹೋಗುತ್ತಾ? ಅದೇ ನಿಮ್ಮ ಅಮ್ಮ ಮಾಡಿದ್ರೆ ಇದು ಚಿಕನ್ ಏನು ಹಿಂಗಾಗ್ಬಿಟ್ಟೈತೆ. ನಮ್ದು ಎಲ್ಲಿ ಇಲ್ಲ ನಿಮಗೆ ಯಾರು ಸೊಸೆ ಮಾಡಿದ್ರೆ ಎಣ್ಣೆ ಹೋಗ್ತದಂತ. ಸೊಸೆನಾ? ಅದೇ ಅತ್ತೆ ಮಾಡಿದ್ರೆ ಎಣ್ಣೆ ಇದಾಗುತ್ತೆ. ಈರುಳ್ಳಿ ಫ್ರೈ ಘಮ 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 ಘಮ. ಗುಂಡ ಏನ್ ಮಾಡ್ತಾನೆ ಗುಡ? ಈರುಳ್ಳಿ ಒಟ್ಟು ತಿಂತವನೆ, ಈರುಳ್ಳಿ ಒಟ್ಟು. ಕೊತ್ತಂಬರಿ ಕೊತ್ತಂಬರಿ. ಕೊರೋನಾ ಟೈಮಲ್ಲಿ ಕೊತ್ತಂಬರಿ ಫೇಮಸ್ ಆಗಿತ್ತು ಗೊತ್ತಾ? ಹಾ, ಕೊತ್ತಂಬರಿ 10 ರೂಪಾಯಿ ಒಂದು. ಪೊಲೀಸರೇ ನಾನು ಸಾರ್ ಕೊತ್ತಂಬರಿ ತರಕ್ಕೆ ಹೋಗ್ತಾ ಇದ್ವಿ ಸಾರ್. ಕೊತ್ತಂಬರಿ
ಹೂನೆ ಕೊರೋನಾ ಟೈಮ್ ಅಮ್ಮ ಮಾಡಿದ್ ಚೆನ್ನಾಗಿ ಇತ್ತು, ನಾ ಮಾಡಿದ್ ಚೆನ್ನಾಗಿ ಯಾರು ಗೊತ್ತು. ಆಯ್ತು. ಯಾವತ್ತು ಸೊಸೆ ಮಾಡಿದ ಈ ಥರ ಕ್ವಶನ್ಗಳು ಯಾವತ್ತೂ ಕೇಳಬಾರ್ದು. ಎಣ್ಣೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಚಿಕ್ಕನೆ ಅದೇ ಸಾಕು. ಅತ್ತೆ ಸೊಸೆ ಇಬ್ಬರ ಮಧ್ಯೆ ನಮ್ಗೆ ಯಾಕೆ ಕೆಲಸ ಇದೆ? ಅದೇ ಎಣ್ಣೆ ಕುಡಿಯಕಂದ್ರ ಎಣ್ಣೆನಾ? ಎಣ್ಣೆ ಅಟ್ಟಿದ್ಯಲ್ಲ ಲಕ್ಷ್ಮಿ. ತಲೆ ಹೊಡಿತಿದ್ಯಾ ಹುಷಾರು. ನಾನಾ ನಿನ್ನ ತಲೆ ಸೋರ್ತಾ ಇದ್ದೀನಿ. ಓಹೋ, ಇವತ್ತು ತಲೆಗೆ ಸ್ನಾನ ಮಾಡಿದ್ಯಾರ ಮಾಡಿ ನೋಡಿ. ಈ ಥರ ಇದು ಕೆಂಪುಗಾಗಬೇಕು ಈರುಳ್ಳಿ, ಅವಾಗೆ ಟೇಸ್ಟ್ ಬರೋದು ಅಲ್ಲ. ಕೆಂಪಲ್ಲ ಬ್ರೌನ್ ಬ್ರೌನ್ ಪೇನ್ ಬೇಕು ಅವಾಗೇ ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ. ಇದು ಹಸಿ ಚೆನ್ನಾಗಿ ಟೇಸ್ಟ್. ಇವು ಗುಂಡ ನೋಡ, ಗುಂಡ ಗುಂಡ ಗುಂಡ. ಆಮೇಲೆ ಇದಾಗ್ತದೆ. ಇದು ಏನು? ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಏನಾಯ್ತು? ಏನಪ್ಪ ಡಬ್ಬು ಇಲ್ಲ ಅದ್ರ ಖಾಲಿ ಹೆಚ್ಚು ಕೊಡ್ರ ಕೈಯಲ್ಲಿ ಬಡ್ದಾಕ ಆಮೇಲೆ ತೊಪ್ಪಣೆ. ಇಲ್ಲ ಅದು ನೀರು ಹಡ್ತೀನಿ ಖಾರ ಕೈ ಸುಡ್ಬೇಕು. ಅದೇನಲ್ಲ ಈ ನೀರು ಹಡ್ತೀನೋ, ಆ ನೀರು ಹಟ್ಟಕ್ಕೆ ಹೋಗ್ಬಿಡ. ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಪುಟಾಣಲ್ಲಿ ಕುಟ್ಟಿರೋದು ಮಾಂದಡಿ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೇಫ್ ಇರ್ತಾರ ಸ್ಮೆಲ್ ಬಿಡ ಗುಂಡ. ಏನಿಲ್ಲ, ಸಿಂಪಲ್ ಮಸಾಲ ಏನೂ ಇಲ್ಲ, ಪ್ಲೇನ್. ವಾಂತಿ ಮಾಡ್ಕೊತಾನೆ ಹುಡುಗ. ಏನ್ ಬಟ್ಲ ಕೊಟ್ಟು ಕಲ್ಪಿಸಕ್ಕಿದೆ ಹುಡುಗ. ಇವತ್ತು RCB ಮ್ಯಾಚ್. ಇಲ್ಲಿ ಚಿಕನ್ ಮಸಾಲ ಏನಿದು, ಏನಂತ ಹೆಸರು? ಪುದೀನಾ ಪುದೀನಾ. ಹಾಂ, ಪುದೀನಾ ಏನು? ಪುದೀನಾ ತಿಕ್ಕ ಮಸಾಲ, ಪುದೀನಾ ಪ್ಲೇನ್ ಮಸಾಲ. ನೆಕ್ಸ್ಟ್ ಪುದೀನಾ ಕೊತ್ತಂಬರಿ ಹಾಕ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಕುದಿಸಿರೋ ಚಿಕನ್ ನೀರು ಸ್ವಲ್ಪ ಮಿಕ್ಸ್ ಹಾಕ್ಬೇಕು. ಚಿಕನ್ ಯಾವತ್ತೂ ಸ್ವಲ್ಪ ಬೇಯಿಸ್ಕೊಬೇಕು ಚೆನ್ನಾಗಿ. ಕುಕ್ಕರಲ್ಲಿ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸ್ವಲ್ಪ ನಮ್ಗೆ ಮಾಡೋಕ್ಕೆ ಈಸಿ ಇರ್ತದೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ವಾಸನೆ ಸ್ಮೆಲ್ ಬರೋ ಗಂಟ. ಮತ್ತೆ ಏನು ಸಮಾಚಾರ? ನನ್ನ ಸಿಸ್ಟರ್ ಫೋನ್ ಮಾಡಪ್ಪ. ನಿನ್ನ ಸಿಸ್ಟರ್ಗ ಸುಜಾತ ಪಾಪ ಕುದಿಸಿರೋದು ಚಿಕನ್ ಕುದಿಸಿರೋ ನೀರು ಚೆಲ್ಲಕ್ಕೆ ಹೋಗ್ಬಾರ್ದು, ಯೂಸ್ ಆಗ್ತೈತೆ. ಯಾಕಂದರೆ ಇವಾಗ ನಿಮ್ಮ ತಲೆ ಐತೆ. ಪುದೀನ ಮಸಾಲ ಸಿಸರ್ ಐತೆ ನೋಡೋದು. ಅಲ್ಲ ಖಾರ ಕಡಿಮೆ ಇದೆ, ಒಂದು ಡಬ್ಬ ತರ್ತೀನಿ. ಜಾಸ್ತಿ ಖಾರ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಾಕ್ತೀನಪ್ಪ. ಆಮೇಲೆ ಮೆಣಸಿನ್ಕಾಯಿ ಪೌಡರ್, ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ, ಆಮೇಲೆ ಚಿಟಿಕೆ ಅರಿಶಿನ, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಮಿಕ್ಸಿಂಗ್. ಇದಕ್ಕೆ ಡ್ರೈ
ಸಾಂಬಾರಿಲ್ಲ, ಫ್ರೈ ಅಲ್ಲ. ಇಲ್ಲ ನೀರಿಲ್ಲ, ಹೋಗ್ಬಿಡ್ತೈತೆ ನೀರು ಜಲ್ದಿ. ನೀರು ಹಾಕ್ತೈತೆ, ನೀರು ಹೋಗ್ತೇ ಇದ್ದಿದ್ದು. ನೀರು ಆವಾಗ ಅವಾಗ ಸ್ವಲ್ಪ ಹಾಕ್ತಾ ಇರ್ಬೇಕು, ಯಾಕಂದ್ರೆ ಡ್ರೈ ಆಗ್ಬಿಡ್ತೈತೆ. ಮಿಕ್ಸ್ ಇದು ಅದು ತಳ ಅನ್ಸ್ಬಿಡ್ತದೆ. ಅವಾಗ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ರೆ ಸ್ವಲ್ಪ. ಉಪ್ಪು ಹಾಕಿಲ್ಲಲ್ಲ, ಉಪ್ಪು ಸ್ವಲ್ಪ ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಿಮಾಲಯ ಅದಕ್ಕೆ ಹಾಕ್ಯಾ, ಅದಕ್ಕೆ ಹಾಕ್ಯಾ. ಹಾಂ ಸ್ವಲ್ಪ ಹಾಕಿ, ಒಂದು ಸ್ಪೂನ್. ಹಾಂ ಸಾಕು. ಹಿಮಾಲಯ ಯಾಕಂದರೆ ನಾವು ಮಗುಗೆಲ್ಲ ಯೂಸ್ ಮಾಡ್ತೀವಿ, ಅದಕ್ಕೆ. ಇದು ಸಾಲ್ಟ್ ನೋಡಿ, ಹಿಮಾಲಯ ಪಿಂಕ್ ಕಲರ್ ಸಾಲ್ಟ್ ಯೂಸ್ ಮಾಡೋದು. ಆಮೇಲೆ ಕಲರ್ ಅಷ್ಟು. ಆಮೇಲೆ ಧನಿಯಾ ಪೌಡರ್ ಅಷ್ಟೇ, ಮತ್ತೆ ಯಾವ ಮಸಾಲೆ ಇಲ್ಲ ಅದೇನು. ನೋಡಿ ಮಸಾಲೆ ಏನು ಹಾಕಿಲ್ಲ, ಬಿಡಿ. ಕೊತ್ತಂಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಪುದೀನ ಅಷ್ಟೇ. ಚಿಲ್ಲಿ ಪೌಡರು, ಧನಿಯಾ ಪೌಡರ್ ಏನು ಹಾಕಿ. ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಅವಾಗ ನೀರು ಹಾಕ್ತಾನೆ ಇರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಚಿಕನ್ ಕುದಿಸಿರೋದು ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಎಲ್ಲೈತೆ ಎಣ್ಣೆ ಎಲ್ಲ ಹಾಕಿದ್ದು ನಾನೇನೆ ನೋಡಿ, ಎಲ್ಲ ಹೋಯ್ತಾನೆ ಅಲ್ಲೇ ನಿಮ್ಮ ಇವತ್ತು RCB ಮ್ಯಾಚು. ಇಲ್ಲಿ ನೋಡ್ರೆ ಚೆನ್ನೈ RCB ಮ್ಯಾಚ್. ಕೊಹ್ಲಿ ಕ್ಯಾಚ್ ಔಟ್. ಟೇಸ್ಟ್ ಮಾಡ್ತಾರೆ. ಆಗೈತೆ ಅದೇ ನೀರು ಅದೇ ನೀರು ಫುಲ್ ಹಾಕ್ಬಿಡ. ನೀರು ಫುಲ್ ಹಾಕ್ಬೇಕಾ? ಚೆನ್ನಾಗೈತೆ. ಸಮಾಧಾನ ಇಲ್ಲ ನಿಂಗೆ, ನೀ ಮಗುಗ್ ಬೇಡ. ಅದು ಕುದಿ ಇದಾಗ್ಲಿದ್ದು ಜಲ್ದಿ ಫಸ್ಟ್ ಹಾಕ್ತೀನಿ ನೀರು. ಚೆನ್ನಾಗಿರ್ತೈತೆ, ಮುದ್ದೆ ಜೊತೆ ಚೆನ್ನಾಗಿರ್ತೈತೆ. ಇದು ರಾಗಿ ಮುದ್ದೆ, ರೈಸ್, ಚಪಾತಿ ಜೊತೆ ಚಪಾತಿ ಸಾಕಾಗಿ. ಚಪಾತಿ ಇಟ್ಟಿದ್ಯಾ, ನಾನು ಯಾರು ಮಾಡ್ಕೊಳ್ತಿದ್ದೆ ಇವಾಗೆ ಟೈಮ್ ಇಲ್ಲ. ಮಗು ಆಡ್ತಿದ್ದೆ. ಬಟ್ಲೆ ಇಲ್ಲ ಯಾವ ಚಿಕನ್ ಹಾಕಿ ಮಿಕ್ಸ್ ಮಾಡಿ. ಚಿಕನ್ ಮಿಕ್ಸ್ ಆಯ್ತು. ಒಂದು 10 ಮಿನಿಟ್ಸ್ ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬರೋ ಗಂಟ ಸ್ವಲ್ಪ ಕುದಿಸ್ಕೊಬೇಕು. ಕುದಿಬೇಕು. ಚಿಕನ್ ನೀರೇನ ಬಿಡ್ತೈತೆ, ಇವಾಗ ನೀರು ಹಟ್ಟಿಲ್ಲ, ಅದೇ ನೀರು ಹಟ್ಟೈತೆ. ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಕು, ಯಾಕಂದರೆ ನೀರು ಚಿಕನಲ್ಲಿ ನೀರು ಬಿಡುತ್ತೈತೆ. ಕುದಿಬೇಕು ಚೆನ್ನಾಗಿ. ಬಂದ್ ಮಾಡಿರ್ತೀನಿ. ಎಷ್ಟು ನಿಮಿಷ? ಹಂಗೆ ಅಷ್ಟೇ ಒಂದು ಹಂಗೆ ಅಷ್ಟೇ ಮುಚ್ಚಿರಬೇಕು. ಸ್ವಲ್ಪ ಹೊತ್ತು ಅಷ್ಟೇ, 5 ನಿಮಿಷ. ನೀವು ಹೆಂಗೆ ಬೇಕೋ ಅಷ್ಟು ಮುಚ್ಚಿ ಅಷ್ಟೇ. ಆಮೇಲೆ ಊಟ ಮಾಡಿ. ಈ ಥರ ರೆಸಿಪಿ ಇಷ್ಟ ಆದರೆ ಲಕ್ಷ್ಮಿ ಕಮೆಂಟ್ ಮಾಡಿ. ವೆರೈಟಿ ರೆಸಿಪಿ ಮಾಡ್ತಾಳೆ ನಮ್ಮ ಉತ್ತರ ಕರ್ನಾಟಕದ ಹುಡುಗಿ ಲಕ್ಷ್ಮಿ ಆದರ್ ಸನ್ನವರ್. ಸಿಗೋಣ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಮುದ್ದೆ ಜೊತೆಗೆ ನಾವು ತಿಂತೀನಿ, ಆಮೇಲೆ ಸಿಗೋಣ ಊಟ ತಿನ್ನೋ ಟೈಮಲ್ಲಿ. ಆಹಾ, खत्म. बाय बाय, टाटा, गुड बाय, गया.